ಸಾಗರ ತಾಲೂಕಿನ ಸಾರ್ವಜನಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ದಶಕಗಳಿಂದ ಬಾಡಿಗೆ ಕಟ್ಟಡ ಹಾಗೂ ಹರಿದು ಹಂಚಿ ಹೋಗಿದ್ದ ಸರ್ಕಾರಿ ಕಚೇರಿಗಳಿಗೆ ಶೀಘ್ರವೇ ಮುಕ್ತಿ ಸಿಗಲಿದೆ. ಸಾಗರ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಅವರು ತಾಲೂಕು ಕಚೇರಿಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಮಹತ್ವದ ಘೋಷಣೆ ಮಾಡಿದ್ದಾರೆ. ಸಬ್ ರಿಜಿಸ್ಟ್ರಾರ್ ಕಚೇರಿ ನಿರ್ಮಾಣಕ್ಕೆ ಹಿಂದೆ ಮಂಜೂರಾಗಿದ್ದ 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸಮ್ಮತಿಸಿದ್ದಾರೆ. ಶೀಘ್ರದಲ್ಲೇ ಅತ್ಯಾಧುನಿಕ ಕಚೇರಿ ನಿರ್ಮಾಣವಾಗಲಿದೆ. ಖಜಾನೆ ಸೇರಿದಂತೆ ಬೇರೆ ಬೇರೆ ಕಡೆಗೆ ಚದುರಿ ಹೋಗಿರುವ ಸರ್ಕಾರಿ ಕಚೇರಿಗಳನ್ನು ನೂತನವಾಗಿ ಅಭಿವೃದ್ಧಿಪಡಿಸುತ್ತಿರುವ ತಾಲೂಕು ಕಚೇರಿ ಸಂಕೀರ್ಣಕ್ಕೆ ಸ್ಥಳಾಂತರಿಸಲಾಗುವುದು. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಕಚೇರಿಗೆ ಮೂಲಭೂತ ಸೌಲಭ್ಯ, ಆಸನ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಈ ಕಾಮಗಾರಿ ಮುಂದಿನ 1 ತಿಂಗಳೊಳಗೆ ಪೂರ್ಣಗೊಳ್ಳಲಿದೆ. ಕಚೇರಿ ವ್ಯವಸ್ಥೆಯನ್ನು ಸರಿದಾರಿಗೆ ತರಲು ಶಾಸಕರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದಡಿ ಈಗಾಗಲೇ 2 ನೌಕರರನ್ನು ಅಮಾನತು ಮಾಡಲಾಗಿದ್ದು, ಪಾರದರ್ಶಕ ಆಡಳಿತಕ್ಕೆ ಆದ್ಯತೆ ನೀಡಲಾಗಿದೆ. ಸಾರ್ವಜನಿಕರಿಗೆ ಅಲೆದಾಟ ತಪ್ಪಿಸಿ ಒಂದೇ ಸೂರಿನಡಿ ಎಲ್ಲಾ ಸೇವೆ ಒದಗಿಸುವುದು ನಮ್ಮ ಗುರಿಯಾಗಿದೆ. ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೆಸಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ತೋಯಜಾಕ್ಷಿ, ಸಬ್ ರಿಜಿಸ್ಟ್ರಾರ್ ಜೀವನ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಒಂದು ಸಣ್ಣ ಬ್ರೇಕ್ ನಂತರ ಶಾಸಕ ಗೋಪಾಲಕೃಷ್ಣ ಬೇಳೂರು ಏನು ಹೇಳಿದ್ರು ಕೇಳೋಣ ಬನ್ನಿ. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಮತ್ತೆ ಅವರಿಗೆ ಪಾರ್ಟಿಷನ್ನು ಜೊತೆಗೆ ಇಲ್ಲಿ ಎಲ್ಲ ಹೊಸ ಬಿಲ್ಡಿಂಗ್ಗಳಿಗೆ ಬೇರೆ ಬೇರೆ ಇಲಾಖೆಗಳಿಗೂ ಸಹ ಹೆಚ್ಚಿನ ಆದ್ಯತೆಗಳನ್ನು ಕೊಟ್ಟಿದ್ದೀವಿ. ಪೂರ್ತಿ ಇದರಲ್ಲಿ ಸಾರ್ವಜನಿಕರಿಗೆ ಬಂದಾಗ ಮೀಟಿಂಗ್ ಮಾಡುವಂಥದ್ದು, ತಹಶೀಲ್ದಾರ್ ಮೀಟಿಂಗ್ ಮಾಡುವಂಥದ್ದು, ಬಗರ್ಕಂ ಕಮಿಟಿ ಮೀಟಿಂಗ್ ಮಾಡುವಂಥದ್ದು, ಪ್ರತಿಯೊಂದಕ್ಕೂ ಸಹ ಫರ್ನಿಚರ್ ಲೆಕ್ಕದಲ್ಲಿ ಸಂಪೂರ್ಣವಾದಂಥ ಸುಮಾರು 4 ಕೋಟಿ ರೂಪಾಯಿನ ಏನು ಬಿಡುಗಡೆ ಮಾಡಿದ್ದೀವಿ. ಅಪ್ಸ್ಟೇರ್ ಅಂತ ಒಂದು ಫುಲ್ ಅಪ್ಸ್ಟೇರ್ ಒಂದು ಕಟ್ಟಿ ಆ ನಂತರ ಉಳಿಕೆದ ಎಲ್ಲ ಫರ್ನಿಚರ್ಸ್ ಅನ್ನ ರೆಡಿ ಮಾಡನ್ನ ಕೊಟ್ಟಿದ್ವಿ. ಈಗ ಈ ಕೆಳಗಡೆ ಎಲ್ಲ ತುಂಬಾ ಇದಾಗ್ಬಿಟ್ಟಿತ್ತು. ಇದು ಸಹ ಕಾಂಕ್ರೀಟ್ ಎಲ್ಲ ಹಾಕಿ ಬಂದವರಿಗೆಲ್ಲ ಕುತ್ಕೊಳ್ಳೋಕ್ಕೆ, ಮೇಲ್ಗಡೆ ಬಂದವರಿಗೆ ಕುತ್ಕೊಳ್ಳೋಕ್ಕೆ, ಹಾಗೆ ನೋಡಿ ಲಿಫ್ಟ್ ಇದೆಲ್ಲ ಅವಾಗ ಸುಮ್ಮ ಇದಾಗಿತ್ತು. ಅದಕ್ಕೂ ಸಹ ಒಂದಿಷ್ಟು ಶೋ ಬರೋ ರೀತಿಯಲ್ಲಿ ಪ್ರತಿಯೊಂದು ಮಾಡಿದ್ದೀವಿ. ಯಾವುದೇ ಕೊರತೆ ಇಲ್ಲ. ಇನ್ನೊಂದಿಷ್ಟು ಆಫೀಸ್ಗಳು ಬಾಡಿಗೆಗಿರುವಂಥ ಆಫೀಸ್ಗಳು ಯಾವ ಇದಾವೋ ಅವನ್ನೆಲ್ಲ ಇಲ್ಲಿ ತರಲಿಕ್ಕೆ ಈಗಾಗಲೇ ಎಸಿ ಅವರು ತಹಸೀಲ್ದಾರ್ ಹತ್ರ ಕೂತು ಮಾತಾಡಿ ಅವರೆಲ್ಲ ಶಿಫ್ಟ್ ಮಾಡಕ್ ಬಂತು. ಎಲ್ಲ ಮುಗಿಸಿದ್ದಾರೆ. ಇನ್ನು ಕೆಲವು ಸಣ್ಣ ಪುಟ್ಟದೆಲ್ಲ ಇದಾವಲ್ಲ ಅವೆಲ್ಲ ಮಾಡ್ತಾರೆ ಅಷ್ಟೇ. ಎಲ್ಲ ಮುಗ್ದಿದೆ. ಏನು ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅವ್ರ ಬಾಕಿ ಉಳಿದಿದೆ. ಟ್ರೆಜರಿಯರು ಇಲ್ಲಿ ಬರ್ತಾರೆ, ಟ್ರೆಜರಿ ನೆಕ್ಸ್ಟ್ ಇಲ್ಲೇ ಬರ್ತಾರೆ. ನೆಕ್ಸ್ಟ್ ಈಗ ರಿಜಿಸ್ಟ್ರೇಷನ್ ಅವರು ಆ ಕಡೆ ಬಂದ್ಬಿಡ್ತಾರೆ. ಆಲ್ ನಮ್ಮ ಎಲ್ಲ ಆಫೀಸುಗಳು ಒಂದು ಕಡೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸಂಪೂರ್ಣ ಫ್ಲಡ್ಜ್ ಇದೆ. ಆದರೆ ಕಾಮಗಾರಿನೂ ತುಂಬ ಕ್ವಾಲಿಟಿ ಕೊಟ್ಟಿದ್ದೀವಿ. ಯಾವುದೇ ಇದಿಲ್ಲ. ತುಂಬ ಶೋ ಮಾಡಿಸ್ಕೊಟ್ಟಿದ್ದೀವಿ. ಎಲ್ಲವೂ ಚೆನ್ನಾಗಿದೆ. ಒಳ್ಳೆ ರೀತಿ ಮಾಡಿದ್ದೀವಿ. ಈಗ ಈ ದಾಖಲೆ ತಿದ್ದುಪಡಿ ಮಾಡುವಂಥದ್ದನ್ನ ಕೆಲವರು ಇದ್ದೇ ಇರ್ತಾರೆ. ಅದನ್ನ ಈ ಎಲ್ಲ ನೌಕರು ಇರಲ್ಲ ಪಾಪ. ಯಾರೋ ಒಬ್ಬ ಇದ್ದೇ ಇರ್ತಾನೆ. ಅದರಲ್ಲಿ ಅವನ ಆಸೆಗೋಸ್ಕರ ಇನ್ನೊಂದಕ್ಕೂ ಮಾಡಿರ್ತಾನೆ. ಅಂಥವ್ರು ನಾವು ಈಗಾಗಲೇ ಮೊನ್ನೆ ಕಂಡಿಡ್ದಾಗಿದೆ. ಅವ್ರ ಮೇಲೆ ಆ್ಯಕ್ಷನ್ FIR ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಇನ್ನೂ ನೋಡ್ತಾ ಇದ್ದೀವಿ. ಆ ಥರ ಏನಾದ್ರು ನಮ್ಮ ಗಮನಕ್ಕೆ ಬಂದರೆ ಈಗಲೇ ಹೇಳಿದೆ ನಾನು, ಯಾವುದೇ ಒಂದು ಸಣ್ಣ ಘಟನೆ ಬಂದರು ಮೇಡಮ್ಗೆ ಹೇಳಿದ್ದೀನಿ, ತಹಶೀಲ್ದಾರ್ಗೆ ಹೇಳಿದ್ದೀನಿ, ತಕ್ಷಣ ಅವ್ರನ್ನ ವಜಾ ಮಾಡಿ ಅಂತಲೇ ಹೇಳಿದ್ದೀನಿ. DC ಗೆ ಹೇಳ್ಬಿಟ್ಟಿದ್ದೀನಿ.